ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಆಧ್ಯಾತ್ಮದ ಜ್ಞಾನ ಅವಶ್ಯಕವಾಗಿದೆ. ಹುಟ್ಟು ಸಾವುಗಳ ಗುಟ್ಟನ್ನ ಎಲ್ಲರೂ ತಿಳಿದುಕೊಳ್ಳಲೇಬೇಕು. ಅದೇ ರೀತಿ ನಾನು ಯಾರು, ಆತ್ಮ ದೇಹಕ್ಕೆ ಎಲ್ಲಿಂದ ಬಂತೋ, ಪರಮಾತ್ಮನ ಪವಾಡಗಳೇನೋ, ಅದ್ಯಾಕಾಗಿ ಜಗತ್ತನ್ನ ಸೃಷ್ಟಿ ಮಾಡ್ದ ಅನ್ನೋ ಪ್ರಶ್ನೆಗಳು ಇವತ್ತು ಎಲ್ಲರನ್ನೂ ಕಾಡ್ತಾ ಇವೆ. ಇಂಥ ನಿಗೂಢ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕಿಂತ ಮೊದಲು ಧ್ಯಾನ, ಯೋಗ ಮಾಡೋದನ್ನ ಮೈಗೂಡಿಸಿಕೊಳ್ಳಬೇಕು. ಯಾಕಂದ್ರೆ ಆಧ್ಯಾತ್ಮದ ಅಂತರಾಳವನ್ನ ಅರಿತುಕೊಳ್ಳೋದಕ್ಕೆ ಮೊದಲ ಕೀಲಿಕೈ ಅಂದ್ರೆ ಅದು ಯೋಗ. ಹಾಗಾದ್ರೆ ಯೋಗ ಹೇಗೆ ಮಾಡ್ಬೇಕು, ಅದರ ಸಿದ್ಧತೆ ಹೇಗಿರಬೇಕು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕಾಗಿನೇ ಸಾಕಷ್ಟು ಧ್ಯಾನ ಕೇಂದ್ರಗಳಿವೆ. ಅಂತವುಗಳಲ್ಲಿ ಒಂದು ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ. 1917ರಲ್ಲಿ ಸಂತ ಪರಮಹಂಸ ಯೋಗಾನಂದರು ಸ್ಥಾಪಿಸಿದ ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ 1 ಶತಮಾನಕ್ಕಿಂತ ಹೆಚ್ಚು ಕಾಲದಿಂದ ಲಕ್ಷಾಂತರ ಜನರ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳಕನ್ನು ಹರಡುತ್ತಿದೆ. ಇದೇ YSS ಈಗ ಕ್ರಿಯಾ ಯೋಗ ಪಾಠಗಳನ್ನ ಕನ್ನಡದಲ್ಲಿ ಪರಿಚಯಿಸಲು ಸಜ್ಜಾಗಿದೆ. ಆ ಮೂಲಕ ಪ್ರಾಚೀನ ಮತ್ತು ವೈಜ್ಞಾನಿಕವಾದ ಕ್ರಿಯಾ ಯೋಗ ಧ್ಯಾನದ ಉಪದೇಶಗಳು ಕನ್ನಡ ಭಾಷಿಕ ಆತ್ಮ ಸಾಧಕರಿಗೆ ಅವರ ಮಾತೃಭಾಷೆಯಲ್ಲಿ ಲಭ್ಯವಾಗುತ್ತವೆ. And we go inside Antarbukhi, interiorization, Kachar. Where we go inside, when you see inside, what you see? There is only divinity. Divinity within you. And one example I can give is this, it's very easy to understand. Sleep. In sleep, I'm shut out of this world. I don't hear, I don't see, I don't think, shut out of the world. I'm inside. That's why I have so much, so joy out of it, really from sleep. But unfortunately, in sleep, mind is not in our control. That relief is not of much value. Although it is essential, it helps us to some extent. But in meditation, same thing happens. I'm cut out of this world. I don't hear, I don't see, thoughts won't trigger. I'm not in touch with the world, but I'm inside. But mind is active, consciousness is alive. That time we put on something higher. That is the unity within. Now it is systematic, scientific. Everyone can do that. You can go. And these lessons give the procedures. How to go inside. Interiorization. There is nothing we need to achieve outside. All that is how to go inside, which is already within you. That is what these lessons describe. Now I have been Canada also. ಈ ಪಾಠಗಳು ಈಗಾಗಲೇ ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು ಭಾಷೆಗಳಲ್ಲಿ ಲಭ್ಯವಿದ್ದು ಸಾವಿರಾರು ಸಾಧಕರು ಅದರ ಮೂಲಕ ಆತ್ಮಶಾಂತಿ ಮತ್ತು ಆಂತರಿಕ ಪರಿವರ್ತನೆಯನ್ನು ಅನುಭವಿಸುತ್ತಿದ್ದಾರೆ. ಇವತ್ತಿನ ಜಗತ್ತಿನಲ್ಲಿ ಜಾಗತಿಕ ಸಂಘರ್ಷಗಳು, ಆರ್ಥಿಕ ಅನಿಶ್ಚಿತತೆ, ಯುವ ಜನರಲ್ಲಿನ ಒತ್ತಡ, ಇದೆಲ್ಲದರ ನಡುವೆ ಧ್ಯಾನ ಮಾತ್ರ ಮನಸ್ಸಿಗೆ ನೀಡುವ ಆಂತರಿಕ ಸಮತೋಲನ, ಸ್ಪಷ್ಟತೆ ಮತ್ತು ಶಾಂತಿಯ ಮೂಲವಾಗಿದೆ. ಪರಮಹಂಸ ಯೋಗಾನಂದರ ಶಾಸ್ತ್ರೀಯ ಧ್ಯಾನ ವಿಧಾನಗಳು ಪ್ರತಿಯೊಬ್ಬರಿಗೂ ತಮ್ಮೊಳಗಿನ ದೈವಿಕ ಶಕ್ತಿಯನ್ನು ಅನುಭವಿಸಲು ನೆರವಾಗುತ್ತವೆ. ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ ದೇಶಾದ್ಯಂತ ಆನ್ಲೈನ್ ಹಾಗೂ ಪ್ರತ್ಯೇಕ ಧ್ಯಾನ ಕೇಂದ್ರಗಳನ್ನು ನಡೆಸುತ್ತಿದ್ದು ಸಾಧಕರು ನಿಯಮಿತವಾಗಿ ಸಾಮೂಹಿಕ ಧ್ಯಾನ, ಆಧ್ಯಾತ್ಮಿಕ ಉಪನ್ಯಾಸಗಳು ಮತ್ತು ಶಿಬಿರಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಇದು ಭಾರತದೆಲ್ಲೆಡೆ 5 ಆಶ್ರಮಗಳನ್ನು ಕೂಡ ಹೊಂದಿದೆ. ಧ್ಯಾನ ಮತ್ತು ಶಾಂತ ಜೀವನಕ್ಕಾಗಿ ಅತ್ಯಂತ ಶಕ್ತಿ ನೀಡುವ ಸ್ಥಳಗಳಿವು. ಯೋಗದ ಸತ್ಸಂಗ ಪಾಠಗಳ ಕನ್ನಡ ಆವೃತ್ತಿ ಬಿಡುಗಡೆಗೆ ಸಂಬಂಧಪಟ್ಟಂತೆ ಹಾಸನ, ಧಾರವಾಡ ಮತ್ತು ಬೆಂಗಳೂರು ಕೇಂದ್ರಗಳಲ್ಲಿ ಕಳೆದ ಮಾರ್ಚ್ 29ರೊಳಗೆ ಈಗಾಗಲೇ ವಿಶೇಷ ಕಾರ್ಯಕ್ರಮಗಳು ನಡೆದಿವೆ. ಈ ಕಾರ್ಯಕ್ರಮಗಳಲ್ಲಿ YSS ಸಂಸ್ಥೆಯ ಹಿರಿಯ ಸನ್ಯಾಸಿಗಳಾದ ಸ್ವಾಮಿ ಸ್ಮರಣಾನಂದ ಗಿರಿ ಮತ್ತು ಸ್ವಾಮಿ ಶ್ರೇಯಾನಂದ ಗಿರಿ ಅವರು ತಮ್ಮ ಅಮೂಲ್ಯ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಉಪನ್ಯಾಸದ ನಂತರ ಆಸಕ್ತರಿಗೆ ವೈಜ್ಞಾನಿಕ ಧ್ಯಾನದ ಮೂಲಭೂತ ತಂತ್ರಗಳನ್ನು ಸ್ವಾಮೀಜಿಯವರಿಂದ ನೇರವಾಗಿ ಕಲಿಯುವ ಅವಕಾಶವೂ ಇದೆ. ನೀವು ಕ್ರಿಯಾ ಯೋಗ ಧ್ಯಾನದ ಬಗ್ಗೆ ಇನ್ನಷ್ಟು ತಿಳಿಯಲು ಅಥವಾ ಕನ್ನಡ ಪಾಠಗಳಿಗೆ ನೋಂದಾಯಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ. YSSofIndia.org/lessons programs. ನಿಮ್ಮ ಆತ್ಮಯಾತ್ರೆಯನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲು ಕ್ರಿಯಾ ಯೋಗವು ಅಮೂಲ್ಯವಾದ ದಾರಿಯಾಗಿದೆ. ಧ್ಯಾನ ಮಾಡಿ ಶಾಂತಿ ಅನುಭವಿಸಿ. ನಿಮ್ಮೊಳಗಿನ ದೈವಿಕ ಬೆಳಕನ್ನು ಅರಿತುಕೊಳ್ಳಿ.